ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಲ್ಲುಗಾಣೂರ್. ನೀವು ನೋಡ್ತಾ ಇದ್ದೀರಿ ಮಲ್ಲುಗಾಣೂರ್ ಯೂಟ್ಯೂಬ್ ಚಾನಲನ್ನು. ಈ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿನ ಹಾಸ್ಟೆಲನ್ನು ಯಾವ ರೀತಿಯಾಗಿ ಹಾಕಬೇಕಂತ ತಿಳಿಸ್ಕೊಡ್ತೀನಿ. ಅಂದರೆ ST ಹಾಸ್ಟೆಲನ್ನು ಯಾವ ರೀತಿಯಾಗಿ ಹಾಕಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ಹಾಸ್ಟೆಲ್ ಅರ್ಜಿಗಳು ಯಾವ ದಿನಾಂಕದವರೆಗೆ ಇರ್ತದಂತ ಇಲ್ಲಿ ಡೇಟಾನ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಗೂಗಲ್ನಲ್ಲಿ SHP ಅಂತ ಟೈಪ್ ಮಾಡಿ, ಅಲ್ಲಿ ಡೂ ಯು ಹ್ಯಾವ್ ಎ ಸ್ಟೇಟ್ ಸ್ಕಾಲರ್ಶಿಪ್ ಅಂತ ಕೇಳುತ್ತೆ. ಎಸ್ ಅಂತ ಕೊಡಿ. ಅಲ್ಲಿ ಲಾಗಿನ್ ID ಮತ್ತು ಪಾಸ್ವರ್ಡ್ ಹಾಕಿ ಎಂಟ್ರಿ ಕ್ಯಾಪ್ಚಾನ ಕ್ಯಾಪ್ಚ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾದ ಪುಟ ತೆರೆದುಕೊಳ್ಳುತ್ತದೆ. ಅಲ್ಲಿ 3 ಡಾಟ್ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟೆಪ್ 1 ಬಂತು, ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಂಟರ್ SLC ಸ್ಟಡಿ ಡೀಟೇಲ್ಸ್. ಅಲ್ಲಿ 10th ಬೋರ್ಡ್ ಟೈಪ್ ಇದೆ. ಅಲ್ಲಿ SLC ಮೇಲೆ ಕ್ಲಿಕ್ ಮಾಡ್ಕೊಂಡು SLC ರಿಜಿಸ್ಟರ್ ನಂಬರನ್ನು ಹಾಕಿಕೊಳ್ಳಿ. ಹಾಕ್ಕೊಂಡು ಬಳಿಕ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಡಾಟಾ ಫೆಚ್ ಆಗುತ್ತೆ. ಸ್ಟೂಡೆಂಟ್ ನೇಮ, ಇಯರ್ ಆಫ್ ಪಾಸ, ಡೇಟ್ ಆಫ್ ಬರ್ತ, ಅದನ್ನು ಸೇವ್ ಮಾಡಿ. ಎಂಟರ್ ಸರ್ಟಿಫಿಕೇಟ್ಸ್ ಡೀಟೇಲ್ಸ್. ಅಲ್ಲಿ ರಿಲಿಜನ್ ಇದೆ, ನೀವು ಯಾವ ಧರ್ಮದವರು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಟಗರಿ ಇದೆ, ನಿಮ್ಮ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಸ್ಟ್ ಸರ್ಟಿಫಿಕೇಟನ್ನು ಎಂಟ್ರಿ ಮಾಡ್ಕೊಳ್ಳಿ. ಇನ್ಕಮ್ ಸರ್ಟಿಫಿಕೇಟ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ. ಚೆಕ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಮ ಡಾಟಾ ಫೆಚ್ ಆಗುತ್ತೆ. ನೇಮ, ಕಾಸ್ಟ, ಸಬ್ ಕಾಸ್ಟ, ಇನ್ಕಮ್ ಸರ್ಟಿಫಿಕೇಟ್ ನಂಬರ, ನೇಮ, ಇನ್ಕಮ್ ಸರ್ಟಿಫಿಕೇಟ್, ಇನ್ಕಮ್ ಈ ರೀತಿಯಾಗಿ ಶೋ ಆಗುತ್ತೆ. ಅದನ್ನು ಸೇವ್ ಮಾಡ್ಕೊಳ್ಳಿ. ಎಂಟರ್ ಪರ್ಸನಲ್ ಡೀಟೇಲ್ಸ್. ಸ್ಟೂಡೆಂಟ್ ನೇಮ, ಫಾದರ್ ನೇಮ ಈ ರೀತಿಯಾಗಿ ಬರುತ್ತೆ. ಮದರ್ ನೇಮ, ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಹಾಕಿ, ಪೇರೆಂಟ್ಸ್ ಮೊಬೈಲ್ ಸಂಖ್ಯೆ ಅದನ್ನು ಹಾಕಿ ಒಂದು ಮೊಬೈಲ್ ನಂಬರನ್ನು ಹಾಕಬೇಕು. ಅದಕ್ಕೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದಕ್ಕೆ OTP ಬರುತ್ತೆ, ಅದನ್ನು ಟೈಪ್ ಮಾಡಿ ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಮೇಲ, ಹೋಮ್ ಡಿಸ್ಟಿಕ್ಕ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೋಮ್ ತಾಲೂಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಅಸೆಂಬ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪಿನ್ ಕೋಡನ್ನು ಹಾಕ್ಕೊಳ್ಳಿ. ಪರ್ಮನೆಂಟ್ ಅಡ್ರೆಸ್ಸನ್ನು ಟೈಪ್ ಮಾಡ್ಕೊಳ್ಳಿ. ಆರ್ ಯು ಡೊಮಿಷಿಯಲ್ ಆಫ್ ಕರ್ನಾಟಕ, ನೀವು ಕರ್ನಾಟಕದ ನಿವಾಸಿಯೇ ಕೇಳ್ತದೆ. ಹೌದಂದರೆ ಹೌದಾಕಿ, ಇಲ್ಲಾಂದರೆ ಇಲ್ಲಾಕಿ. ಕಾಲೇಜ್ ಕೋರ್ಸ್ ಡೀಟೇಲ್ಸ. ಸೆಲೆಕ್ಟ್ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು UG ಅಥವಾ PG ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು PG ಇದೆ. ಆ್ಯಸ್ ಯೂನಿವರ್ಸಿಟಿ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್, ಎಸ್ ಇದ್ದರೆ ಎಸ್ ಹಾಕಿ, ನೋ ಇದ್ದರೆ ನೋ ಹಾಕಿ. ಯೂನಿವರ್ಸಿಟಿ ಬೋರ್ಡ್ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡು ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಒಳಗೊಬ್ಬೊಬ್ಬರು ಡಾಟಾ ಫೆಚ್ ಆಗುತ್ತೆ, ಒಳಗೊಬ್ಬೊಬ್ಬರು ಡಾಟಾ ಫೆಚ್ ಆಗಲ್ಲ. ಅದಕ್ಕೇನು ಚಿಂತೆ ಮಾಡಬೇಡ್ರಿ. ಸೆಲೆಕ್ಟ್ ಕಾಲೇಜ್ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಕಾಲೇಜ್ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಕಾಲೇಜ್ ಅದು ಬರುತ್ತೆ, ಅದನ್ನು ಸಬ್ಮಿಟ್ ಮಾಡಿ. ನಿಮ್ಮ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳಿ. ನಂದು MA ಇದೆ, MAನ ಆಯ್ಕೆ ಮಾಡ್ಕೊಂಡಿನಿ. ಕೋರ್ಸ್ ಕಾಂಬಿನೇಷನನ್ನು ಆಯ್ಕೆ ಮಾಡ್ಕೊಳ್ಳಿ. ಸೆಲೆಕ್ಟ್ ಕೋರ್ಸ್ ಇಯರ್ಸ್, ನಿಮ್ಮದು ಫಸ್ಟ್ ಇಯರು ಸೆಕೆಂಡ್ ಇಯರ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಕೋರ್ಸ್ ಡೀಟೇಲ್ಸ, ಸೆಲೆಕ್ಟ್ ಸೆಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಮಾರ್ಕ್ಸ್ ಇದೆ, ಎಂಟ್ರಿ ಸೆಮ್ ಮ್ಯಾಕ್ಸಿಮಮ್ ಮಾರ್ಕ್ಸ. ಫಸ್ಟ್ ಸೆಮ್ದಾಗ ಎಷ್ಟು ತೊಗೊಂಡ್ರಿ, ಸೆಕೆಂಡ್ ಸೆಮ್ದಾಗ ಎಷ್ಟು ತೊಗೊಂಡ್ರಿ ಅಂತ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡು ನಿಮ್ಮ ಪರ್ಸೆಂಟೇಜ್ ಬರುತ್ತೆ. ಪರ್ಸೆಂಟೇಜ್ ಬಂದ ಬಳಿಕ ಅದನ್ನು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಹಾಸ್ಟೆಲನ್ನು ಯಾವ ಡಿಪಾರ್ಟ್ಮೆಂಟಿಗೆ ಹಾಕ್ತೀರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಲೇಜ್ ಆರ್ ಸ್ಕೂಲ್ ಡಿಸ್ಟಿಕ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಲೇಜ್ ಆರ್ ಸ್ಕೂಲ್ ತಾಲೂಕಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಲೇಜ್ ನೇಮ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಗೆಟ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಹಾಸ್ಟೆಲ್ ಶೋ ಆಗುತ್ತೆ. ಅದಕ್ಕೆ ನೀವು ಪ್ರಿಯಾರಿಟಿಯನ್ನು ಕೊಡಬೇಕು. ಪ್ರಿಯಾರಿಟಿಯನ್ನು ಕೊಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಒಂದು ಪ್ರಿಂಟ್ ಬರುತ್ತೆ, ಆ ಪ್ರಿಂಟನ್ನು PDF ಮಾಡಿ ಇಟ್ಕೋಬೇಕು. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ಉಪಯೋಗವಿರುವಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ.